ಬಂದ್ರಿ ಬನ್ರಿ ತಗೋರಿ ಸರ್ಟಿಫಿಕೇಟ್ ಸರ ಆದ್ರ ಒಂದ್ ಕಂಡೀಷನ್ ಇದನ್ನ ನಾನು ಮಾಡಿಸ್ಕೊಟ್ಟನ ಅಂತ ಯಾರಿಗೂ ಹೇಳ್ಬಾರ್ದು. ಯಾಕ್ರಿ ಹೇಳ್ರಿ ಏನಾಗತ್ತೆ? ಯಾಕಂದ್ರೆ ಮತ್ತೆ ಎಲ್ಲಾರು ಬಂದ್ ನನಗೆ ಕೇಳಾಕತ್ತಾರಂದ್ರಿ ಎಲ್ಲಾ ಕೆಲಸ ಬಿಟ್ಟು ಹೋಗಿ ಮಾಡ್ಸಾಕ್ ಆಗಂಗಿಲ್ರಿ. ಸುಮ್ ನೀವೇನೋ ಬಾಳ ಕಷ್ಟದಾಗಿದ್ರಲ್ಲ ಅದಕ್ರಿ. ಆಯ್ತಾ ನಿಮ್ಮ ಹೆಸರು ಯಾರಿಗೂ ಹೇಳಂಗಿಲ್ಲ ನೋಡ್ರಿ. ಹೇಳಬೇಡ್ರಿ ಮತ್ತ. ಇಲ್ಲ ಇಲ್ಲ ಇಲ್ರಿ. ಕಾಳಜಿ ಬಿಡ್ರಿ. ಒಳ್ಳೇದಾಗಲ್ರಿ. ಮತ್ತ ರೊಕ್ಕ ಕೊಡೋದು ಮರಿಬೇಡ್ರಿ. ಕೊಡ್ತೇವ್ರಿ. ಫಸ್ಟ್ ಪೇಮೆಂಟ್ ದಾಗ ನಿಮ್ದೆಲ್ಲ ಬಗೆಹರಿಸಿ ಬಿಡ್ತೇವತ್ತ. ಓಕೆ ಒಳ್ಳೇದಾಗ. ಓಕೆ ರೀ. ಅಂತೂ ಇಂತೂ ಮಾರ್ಕಸ್ ಕಾರ್ಡ್ ಬಂದು ಶಂಕರ ಮನಿಗ್ ಹೋಗಿ ತೋರ್ಸುನು. ಶಂಕರ ನಿಮ್ಮ ಆಯ್ನು ಕಲ್ತಿಲ್ಲ, ನಮ್ಮ ಅಪ್ಪನ ಕಲ್ತಿಲ್ಲ, ಅವ್ರಿಗೆ ಏನು ಗೊತ್ತಾಗಲ್ಲ. ತೋರಿಸಿಂದ್ರ ಮ್ಯಾನೇಜ್ ಮಾಡಿಬಿಡು ಮತ್ತ. ಹಂಗೈತಿ ನಡಿ ನಡಿ. ಗಿಡ್ಯ ಯಾಕೋ ಈ ಡೂಪ್ಲಿಕೇಟ್ ಮಾರ್ಕಸ್ ಕಾರ್ಡ್ ಮಾಡಿಸಿದ್ವಲ್ಲ, ನನ್ನ ಮನಸ್ಸ ಒಪ್ಪವಲ್ತು. ಅಲ್ಲ ಮಗನ, ನೀ ಏನ್ ನೌಕರಿ ಮಾಡೋದೇನ? ಈ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ನಿಮ್ಮ ಆಯ್ ಕೊಡು, ಆಸ್ತಿ ಕೊಡ್ತಾಳ, ತಗೊಂಡು ತುಂಬ ಚಪ್ಪ ಬೀಳ. ಆಯ್ತಾಳ ಶಂಕರ, ಈ ವರ್ಷ SSLC ರಿಸಲ್ಟ್ ಏನೈತಿಲ್ಲ, ಈ ವರ್ಷ ಹೆಣ್ಮಕ್ಳದ ಮೇಲ್ಗೈ ಆಯ್ತು. ಅವ್ರದ್ದು ಎಟ್ಟೆ ಮೇಲ್ಗೈ ಇರ್ಲಿ, ಅದ್ರ ಅವ್ನ ಕೈ ಹಿಡ್ಯಾವ. ನಮ್ಮಂತ 10th ಪಾಸ್ ಆದವ. ಏನು ಪಂಚ್ ಹೊಡೆದೇವು, ಪಂಚ ಬತ್ ನೋಡ. ಶಂಕರ ಪಡಾಬಡ ತಗೊಂಡ್ ನಿಂತು. ಶಂಕರ್ ಅಂಬೇರ. ಆಯ್ತು, ಇದು ನಂದ ಮಾರ್ಕಸ್ ಕಾರ್ಡ. ಆಯ್ತಾಯ್ತು, ನೀನು ಹೋಗಿ ಕೂಡ. ಆಯ್ತಾಯ್ತು. ಶಂಕರ ಗುಡ್ ಲಕ್ಕ, ಅಲ್ಲಲ್ಲ ಗುಡ್ ಲಕ್ಕ. ಆಯಿ, ಆಯಿ ಹೊರಗೆ ಬಾ. ಆಯಿ, ಯಾಕೋ ಏನಾತ? ಇಡ್ ದಿವ್ಸ ನೀ ಕಂಡ ಕನಸು ಇವತ್ತ ನನ್ ಸಾತ. ಇವತ್ತ ನಾ SSLC ಪಾಸ್ ಆಗಿನಿ. ಅಯ್ಯಿ ಪಾಸ್ ಆಗಿನಿ. ಇಲ್ಲಿ ನೋಡಿ ಸರ್ಟಿಫಿಕೇಟ್ ತಗೊಂಬಂದನ. ಅಯ್ಯಿ ನನ್ಗ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗೋಲ್ತ. ಅದ್ ನೀ ನಾನು ಆಸ್ತಿ ಕೊಡ್ತಾನ ಅಂದಿದ್ದೆ, ಪಟ ಆಸ್ತಿ ಕೊಟ್ಟು ಬಿಡುವ. ಯಾರಿಗ್ ಮಾಡೋದೈತಿ? ನಿನ್ಗ ಮಾಡ್ತಾನ, ನಾನ್ ಬೇರೆದಾರ್ಗ್ ಮಾಡಕ್ಕಿದ ನಾನು. ನೀನ್ ಬಿಟ್ಟು ಯಾರಿಗ್ ಮಾಡಕ್ಕಿದ? ಅದಕ್ಕಲ್ವಾ ಪಟ್ನ ಕೊಟ್ಬಿಡು. SSLC ಪಾಸ್ ಆಗಿನಿ, ಸರ್ಟಿಫಿಕೇಟ್ ತಂದನು, ತಗೋ ಅದನ್ನ. ತೋ ಆಯ್ತ. ಇದೇನ ಪಾಸ್ ಆಗಿದ್ದು? ಮತ್ತ ಸರ್ಟಿಫಿಕೇಟ್ ಇದೈತೆ, ಮುಚ್ಚಿದನ ಟ್ರಂಕ್ನಾಗ ಇಡನಿ. ಒಂದಿಟ ಹೋಗಿ ಬರ್ತಾನ. ಎಲ್ಲಿ ಹೊಂಟೆ? ಇಲ್ಲಿ ಹೋಗಿ ಪೇಡೆ ಅದು ಮತ್ತ ಬೇಕಲ್ಲ, ಮತ್ತ ಹಂಚಲಾಕ ಎಲ್ಲಾರ್ಗಿ ಪೇಡೆ ಅದು ತಗೊಂಡ್ ಬರ್ತಾನ. 10-15 ಕಿಲೋ ತಗೊಂಡವ. ಒಂದ್ 10-15 ಕಿಲೋ ತರ್ತಾನ. ತಗೊಳಕತ್ ಊರಾಗ ಎಲ್ಲಾ ಕಡೆ ಹಂಚಬೇಕಲ್ಲ ನಾ. ನಮ್ಮ ಆಯಿನ ಪಕ್ಕ ಮಳ್ಳ ಮಾಡೀನ್ರಿ. ಡ್ಯಾಡಿ, ಮೈ ಲವ್ಲಿ ಡ್ಯಾಡಿ, ನಾ ಪಾಸ್ ಆಗಿ ನೀವು ಹೊರಗೆ ಬಾರೋ ಡ್ಯಾಡಿ. ಇದು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಐತಿ. ನಮ್ಮ ಅಪ್ಪಗೆ ಗೊತ್ತಾದ್ರೆ ಹಂಗ ಛೇ, ಅವನೇನು ಗೊತ್ತಾಗತಿ? ಇಡೀ ಊರಾನ ಮಂದಿಗೆಲ್ಲ ನಾ ಮಳ ಮಾಡ್ತೀನಿ. ನಮ್ಮ ಅಪ್ಪನ ಮಳ ಮಾಡೋದು ಎಷ್ಟೊತ್ತ? ಈ ಸಾದ ಕರಿತೀನಿ, ಅವನಿಗೆ ಇದು ಕೊಡ್ತೀನಿ ಅಂತ. ಪಪ್ಪ, ಪಪ್ಪ. ಪ್ರಕಾಶಿ, ಪ್ರಕಾಶಿ, ಏನಾತವ? ಇದ ನಮ್ಮ ಹುಡುಗ ಮತ್ತ ಮಾರ್ಕಾಸ ಎಟ್ಟೆಟ್ ಬಿದ್ದಾವ ನೋಡಪ್ಪ. ಇದನ್ನ ತಂದು ಕೊಟ್ಟಾನು. ಮತ್ತ ಇದೇನವ ಡೂಪ್ಲಿಕೇಟ್ ಕಾಂತತ್ಲೆ ಇದು. ಈ ನಂದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಮನ್ಯಾಗ ತೋರಿಸ್ನು. ಅವ್ನು ನಿನಗೆ ಸುಳ್ಳು ಹೇಳ್ಯಾನ. ನಾನು ಎಲ್ಲ ಬೋರ್ಡ್ನಾಗ ನೋಡಿ ಬಂದೀನಿ, ಫೇಲ್ ಆಗ್ಯಾನವ. ಫೇಲ್ ಆಗ್ಯಾನು? ಮತ್ತ ಅವ್ನು ಮಾಡ್ತಾನ ಗಪ್ಪ. ನಾನು ಹಾಟ್ಯಾನವನ, ನನಗೆ ಎಷ್ಟು ಮೋಸ ಮಾಡಾಕತ್ತೇನು. ಅವ್ಳನ್ನ ಮಾಡ್ತಾನಕ್ಕಿನ ಒಳಗೆ ಹಾಕಿ ರೂಮ್ ತನಕಿನ ಹಿಂಗ ಬಿಡಂಗಿಲ್ಲ. ಪಪ್ಪ, ಪಪ್ಪ, ಡ್ಯಾಡಿ, ಡ್ಯಾಡಿ ಕಮಿಂಗ್. ಯಾಕಲೇ ಮಗನ ಭಾಳ ಹುರುಪ್ಲೇದಿಲ್ಲ, ಏನತ್ತ ಇವತ್ತ? ಅಪ್ಪ, ಈ ನಿನ್ನ ವಂಶಧಾರಕದಲ್ಲ, ಈ ವರ್ಷ 10th ಪಾಸ್ ಆಗ್ಯಾನ. ವಾ ತಗೋ ಸರ್ಟಿಫಿಕೇಟ್. ಅಲ್ಲಲ್ಲಿ ಸರ್ಟಿಫಿಕೇಟ್ ಬಣ್ಣನ ಬೇರೆ ಬಂದಾವಲ್ಲ ಈಗ. ತಾಯಿಲೆ ಇಡೀ ಜಗತ್ತ ಚೇಂಜ್ ಆಗತೈತಿ. ಅಂದ ಬಳಿಕ ಸರ್ಟಿಫಿಕೇಟ್ ಕಲರ್ ಯಾಕೆ ಚೇಂಜ್ ಆಗಬಾರ್ದು ಹೇಳು? ಆಗಿರ್ಬೋದು. ಅಪ್ಪ, 5 ವರ್ಷದ ಕ್ವಶನ್ಕ ಈ ವರ್ಷ ಆನ್ಸರ್ ಬರ್ತಿದೆಯಲ್ಲ, ಅವು ಒಟ್ಟು ಕರೆಕ್ಟ್ ಅದಾವ ತಿಳಿಸಿದ್ರೆ 99% ಮಾಡಿಕೊಟ್ರ. ವಾ ಶಬಾಷ್ ಭಾರಿ ಆತ ಇದು. ಅಪ್ಪ, ನೌಕರಿ ಸ್ವಲ್ಪ ಮಾಡಿಬಿಡಲ್ಲ. ಮಾರ, ನೀನ್ ನೌಕರಿ ಕಾಳಜಿ ಮಾಡಬೇಡ. ಬರೀ ಒಂದು ಫೋನ್ ಹಚ್ಚಿರ ಸಾಕು, ಚೇಂಜ್ ಅನ್ಬಿಡ್ದಿನ ನೌಕರಿ ಬರ್ತೈತಿ. ಹೌದಾ? ನೋಡಿಲಿ, AC ಒಳಗ್ ಕೂತ್ ನೀ ಕೆಲಸ ಮಾಡ್ಬೇಕು. ಅಂತ ಕೆಲಸ ಐತಿ ನನಗೆ. AC ಒಳಗ್ ಕೂತ್ ಮಾಡೋದು ಅಂದ್ರೆ ಅಂತ ATM ಒಳಗು. ಮರ ATM ಒಳಗ್ ಬೇಕಾಗಿಲ್ಲ ನನಗ. ಅದು ಇದ್ರ ಕೆಲಸ ಆಕತ್ತದು, ವಾಚ್ಮನ್ ಅಂತಾರ ಅದಕ್ಕ. ಮತ್ತೆ ಎದ್ರದ್ದು ಬೇಕು ನಿನಗೆ? ನನಗೆ AC ಒಳಗ್ ಕೂತ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಜಮ್ ಅಂತ ಕೂತಿಸಿದ್ರ ಮಾಡುವಂತ ಕೆಲಸ ಕೊಡ್ಸು. ಹೌದಪ್ಪ ಮಗನ, ಏನು IPS ಪಾಸ್ ಅದ್ರ ಹೇಳ್ತಿ, ತಿರುಗಿ ಮುರುಗಿ 10th ಪಾಸ್ ಆಗಿದಿ, ಹೇಳಿದ ಕೇಳ. ಫೋನ್ ಹಸ್ತನು ಬರ್ತಾರೋ, ನಿನಗೆ ಕರ್ಕೊಂಡೋಗಿ ನೌಕರಿ ಹಚ್ತಾರ. ನೌಕರಿ ಹಚ್ತಾರ? ಯಾರು ಹಚ್ತಾರ? ನನ್ನ ದೋಸ್ತ್ಲಿ ಅವ ಹೇಳ್ಯಾನ ಮೊದ್ಲ, ನಿನ್ನ ಮಗ SSLC ಪಾಸ್ ಆದಂದ್ರ ಸರ್ಟಿಫಿಕೇಟ್ ತಗೊಂಡ್ಬರ್ರಿ, ಅವಾಗ ನೌಕರಿ ಹಚ್ಚು ಅಂತ ಹೇಳ್ಯಾನ. ಬಾ. ನೌಕರಿ ಏನ್ ಹಚ್ತೀರಿ? ಅದನ್ನು ATM ಒಳಗ ಸೆಕ್ಯೂರಿಟಿ ಗಾರ್ಡ್.
ಮತ್ತ ಅದೇ ನನಗ ಅಪ್ಪ ಬ್ಯಾರೆ ಕೊಡಿಸಪ್ಪ ನನಗ. ಹೌದಪ್ಪ ಅದ ಹೇಳಿಲ್ಲ ಏನ್ ದೊಡ್ಡ IPS ಪಾಸ್ ಅವ್ರ ಅಂತ ಹೇಳ್ತಿ ತಿರ್ಗಿ ಮುರುಗಿ SSLC ಪಾಸ್ ಆಗಿದೆ ಅದಕ್ಕೆ ಭಾರಿ ನೌಕರಿ ನೀಗೇನ್ ಸಿಗ್ತೈತಿ ನಡಿ ಒಳಗ. ಅಪ್ಪ ಊಟಕ್ಕೆ ಏನ್ ಮಾಡಿ? ಊಟಕ್ಕ ಚಪಾತಿ ಹಸಿ ಮೆಣಸಿನಕಾಯಿ ಶೀಕರ್ಣಿ ಮಾಡ್ಸೇನಿ ನಡಿ. ಆಯಿ ಬಂದಳು. ಆಯಿ ಓ ಪೇಡೆ ತರ್ಲಿಲ್ಲ ಹಂಗ ಬಂದಿಲ್ಲ ಮತ್ತೆ ಬೇಳೆ ಆರ್ಡರ್ ಕೊಟ್ಟು ಬಂದದನ್ ಅವ್ರು ಸಂಜೆ ತನ ಟೈಮ್ ಹೇಳ್ಯಾರು. ಹಂಗ ಮತ್ತ ಚಂಜೆ ಹೇಳಿತ್ತು ಕೊಡ್ಲಾಕ ಬರ್ತೈತಲ್ಲ. ಅಲ್ವಾ ಊರನ್ ಮಂದಿಗೆಲ್ಲ ಪಟ ಪಟ ಹಂಸಮ್ ಇದ್ನ ಅಯ್ಯ ಇರ್ವಲ್ದಕ್ಕ ಈಗ ಏನೈತ್ಲ ಒಳಗ್ ಹೋಗ ಗಿಡ್ ಮುತ್ಯ ಉದ್ದ ಮುತ್ಯ ಡಬ್ಬು ಮುತ್ಯ ತೆಳಗ್ ಮುತ್ಯ ಎಲ್ಲಾ ಮುತ್ಯಗಳು ಮುಂದ ತುಪ್ಪದ ದೀಪ ಹಚ್ಚ. ಯಾಕಂದ್ರ ಅವ್ರ ಮೊಮ್ಮಗ ಪಾಸ್ ಆಗ್ಯಾನ ಈ ವಂಶದ ಕುಡಿ ಪಾಸ್ ಆಗೈತಿ ಅದಕ್ಕ ಪಟ್ನ ಹೋಗಿಸಿನ ದೀಪ ಹಚ್ಚ. ಆಮೇಲೆ ಅದ ನೀ ಆಸ್ತಿ ಕೊಡ್ತಾನ ಅಂದಿದ್ಲ ನನಗ. ಆಸ್ತಿ ಕೊಡ್ತಾನಲ್ಲ ಆಸ್ತಿ ಕೊಡ್ತಾನ ಕೊಡ್ಲ ಮತ್ತ ನನ್ ಕ್ಯೂರಿಯಾಸಿಟಿ ಬಾಳ ತಡ್ಕೊಳಕ್ ಆಗವಲ್ತ ಅದಕ್ಕ ಕೊಡ್ಲ ಮತ್ತ ಕೊಡ್ತಾನ ಗಾಪ ಸಮಾಧಾನ ಮಾಡ ಆಸ್ತಿ ಕೊಡ್ತಾನ ನೀನು. ತಗೊಂಬ ನಾ ಇಲ್ಲೇ ನಿಂದಿರ್ತನ. ಮೋಸ್ಟ್ಲಿ ನಮ್ಮ ಆಯಿ ಒಂದು 2-3 ಕಿಲೋ ಬಂಗಾರ ರೆಡಿ ಮಾಡಿ ಇಟ್ಟಿರ್ಬೇಕು ಅದನ್ನು ಕೊಡ್ತಾಳ್ರಿ. ₹1 ಏನೈತಿ ಕಾರ್ ಗಾಡಿ ಇದನ್ನು ತೊಗೊಂತೀನಿ. ಎಂಜಾಯ್ಮೆಂಟ್ ರೀ ಜೀವನ ಸೆಟಲ್ಮೆಂಟ್. ಬಾರವಾ ಜಲ್ದಿ. ಆಯಿ ಆಸ್ತಿ ತಂದಿಲ್ಲ ತಂದಲ್ಲ ಆಸ್ತಿ ಕೊಡ್ಲ ಮತ್ತ ತಂದದನ್ ಗಪ್ ಕೊಡ್ತಾನ ನಿನಗ. ಕೊಡು ಇದೇನ ಆಯಿ ಕೊಡ್ಗೋಲ ಐತ್ಲ ಇದು. ಕೊಡಗಲ್ಲ ನಾನು ಆಸ್ತಿ ಅದನ್ನ ಗಳಿಸಿದನ್ ನಾ ಏನ್ ಗಳಿಸೋದು ಮತ್ತೇನ್ ಗಳಿಸೋದೈತಿ. ಆಯಿ ಇವ್ನ ತಗೊಂಡ್ ಏನ್ ಕಸ ತೆಗ್ಯಾಕ ಹೋಗ್ಲೇನ? ಅಲ್ಲ ಅಯ್ಯ ನೀ ನನಗೆ ಮೋಸ ಮಾಡಿದಿ ಮತ್ತ ಹಂಗಂದ್ರ ನೀ ನನಗ್ ಮೋಸ ಮಾಡಿಲ್ಲ ನನ್ನ ಹಾಟೆ. ನಾ ಎಲ್ಲಿ ಮೋಸ ಮಾಡೀನಿ? ಡುಪ್ಲಿಕೇಟ್ ಮಾಸ್ ಕಾರ್ಡ್ ತಂದ್ ಕೊಟ್ಟಿದಿ. ಡೂಪ್ಲಿಕೇಟ್ ನನಗ್ ಮೋಸ ಮಾಡಿದ ಅತ್ತಿಯ ನಿನಗೆ ಹೆಂಗ್ ಗೊತ್ತಾತ್ರ ಡೂಪ್ಲಿಕೇಟ್ ತಂದ? ನನಗೆಲ್ಲ ಗೊತ್ತಾಗತ್ ನಾನೇನ್ ಮಳ್ ಮಾಡಿದೇನು ನಿನ್ ಕಿಶಾನ ಹೇಳದನ್ನ ಬಾಯಿಲ್ ಒಳಗ ಆಸ್ತಿ ಬೇಕ ನಿನಗ ಆಸ್ತಿ ಕೊಡ್ಬೇಕಪ್ಪ ನನ್ನ ಹಾಟೆ ನಿನಗ. ಯಾಕೋ ಶಂಕರ ಹಿಂಗ್ ಕೂತಿಲ್ಲ ನಿಮ್ಮ ಆಸ್ತಿ ಕೊಡ್ಲೇನಿಲ್ಲ? ಇಲ್ಲಿ ಕೊಟ್ಟಾಳ ನೋಡು ಮಗನ ಕಣ್ಣು ನೋಡು ನಂದ. ಏನೋ ಶಂಕರ್ ನೀನ್ ಹಾಲತ್ತ ಹಿಂಗ್ಯಾಕಾಗಿತ್ತು ಮಾರಿ ನಿಂದು. ಆ ಸಳ್ಳಿ ಬಿಟ್ಟು ತಗೊಂಡ್ ಹೋಗಿ ನಮ್ಮ ಆಯಿ ಕೊಟ್ನೆ. ಆ ಸಳ್ಳಿ ಬಿಟ್ಟು ತಗೊಂಡ್ ಕಿಸಿಂದ ಎಲ್ಲೇ ಹೋಗಿ ಓಣ್ಯಾಗ ತೋರ್ಸಾಳ ಯಾಣ ನಮಗ ಫಿಟ್ಟಿಂಗ್ ಇಟ್ಟಾನೇನು ಆಕೆ ಗೊತ್ತಾಗೈತಿ ಡೂಪ್ಲಿಕೇಟ್ ತಂದ ಒಳಗ್ ಕರೆದ ಕಿಸಿಂದ ನಾಯಿ ಬಡ್ದಂಗ್ ಬಡ್ದು ಕಳ್ಸೋಳು ನನಗ. ಏನ್ ಕೆಟ್ಟಾಗಿತ್ತು ನಿನ್ನ ಪರಿಸ್ಥಿತಿ. ನಿನ್ನ ಪರಿಸ್ಥಿತಿ ನೋಡಿದ್ರ ನನಗ ಅಯ್ಯೋ ಅನಿಸ್ತಿತ್ತು ಶಂಕರ. ಅಲ್ಲಿ ಹೋಗಿದ್ಯಾ ನಿಮ್ಮ ಅಪ್ಪ ನಿನಗ ಬಡಿಲಿಲ್ಲನ? ನಮ್ಮ ಅಪ್ಪ ನನ್ ಯಾಕೆ ಬಿಡ್ತಾನು ಶಂಕರ? ನಮ್ಮ ಅಪ್ಪನಲ್ಲ ಅವ ದಡ್ಡ ಶಿಕಾಮಿನಿ ನಾನು. ಅವ್ನಿಗೆ ಏನು ಗೊತ್ತಾಗುದಿಲ್ಲ. ಆ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಒಯ್ದು ಕೊಟ್ಟಲ್ಲ ಅದ ಕರೆ ಐತೆ ನಂಬೈತಿ ಹುಚ್ಚಿ ಪ್ಯಾಲಿ. ಈಗ ಅವ್ರ ದೋಸ್ತರ ಬಿಡಕ್ ಹೋಗ್ಯಾನ. ನನಗ AC ಒಳಗ್ ಕೂತ್ ಮಾಡುವಂತ ಕೆಲಸ ಕೊಡಿಸ್ತೀನಿ ನಾನು ಶಂಕರ. ಇನ್ ಮ್ಯಾಲ ಮಗನಾನ AC ಒಳಗ್ ಕುಡಿರ್ತೀನಿ AC ಒಳಗೆ ಇನ್ನು ಮಾಡ್ಕೋತೀನಿ. ಶಂಕರ್ ಬಿಡಿಸ್ಬಾರು. ಅಂಕಲ್ರಿ ಬಿಡ್ರಿ ಯಾಕ್ರಿ ಬಡಿದು ಬಿಡಿಯಾಕತ್ತೀರಿ? ಏನ್ರಿ ಹೇಳಿ ಬಡಿರ್ಲ? ಏನ್ ಹೇಳುದೈತಿ ನಾವು ನೋಡಿದ್ವಿ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ತಗೊಂಡ್ ಬಂದಾನ ಪಾಸ್ ಆಗಿನಂತ ಹೇಳ್ತಾನ. ಅದು ತರುದ್ ತಂದಾನ ತನ್ನ ಹೆಸರ ಮೇಲೆ ತಂದಾನ ಮಂದಿ ಹೆಸರ ಮೇಲೆ ತಂದಾನ. ಯಾಕೋ ಮಂದಿ ಹೆಸರಲ್ಲಿ ಅದ ಹೆಸರು ನೋಡಕ್ ಬರ್ಲಿಲ್ಲ ನಿನ್ಗ? ಈ ಶಂಕರ ನನಗ್ ಓದಾಕ್ ಬರ್ತಿತ್ತಂದ್ರ ನಾ ಯಾಕೆ ಡೂಪ್ಲಿಕೇಟ್ ಮಾಸ್ ಕಾರ್ಡ್ ಮಾಡಿಸಿದ ಮಂಗ್ಯಾನ ಮಗನ? ಇಲ್ಲೇ ಮಗನ ಅವಂಗ ಯಾಕೆ ಬಿಡಾಕತ್ತಿ? ಹೋಗ್ ಮರ ಹೇಳಿ ಬಿಡಿ. ಇವನ್ ಮಾತು ಕೇಳಿ 10,000 ರೂಪಾಯಿ ಕೊಟ್ಟ ಸರ್ಟಿಫಿಕೇಟ್ ತರಿಸಕ 10,000 ರೂಪಾಯಿ ಕೊಟ್ಟಿನಿ. ಅವನು ಇಲ್ಲ ಆ ರೊಕ್ಕನು ಇಲ್ಲ. ನನ್ನ ಮಗನ ಬಿಡಂಗಿಲ್ಲ. ಅವನೇನು ಬಡಿತು ನೀನು ಡೂಪ್ಲಿಕೇಟ್ ಸೇನ ಲೇ ಎಲ್ಲರೂ ಇಲ್ಲೇ ನಿಂತ ನೋಡಿ ನೀನು ಪೊಲೀಸ್ ಸ್ಟೇಷನ್ಗೆ ಕೊಡ್ತಾನ. ಎಲ್ಲರೂ ಅವ್ರಾದ್ರೂ ಇಲ್ಲಿ ಅವಂಗ ಒಬ್ಬಗ ಮಾರ್ಕಸ್ ಕಾರ್ಡ್ ತಗೊಂಬ ಅಂತ ಹೇಳಿದ್ಯಾ ಮಗನ ಮಗನ? ಅಲ್ರೋ ಮಕ್ಕಳ್ರಿ ನೀವು ಕೆಡುದಲ್ದ ಆ ಊರನ ಮಂದಿನ ಕರ್ಸಾಕತ್ತೀರಿ. ಅಲ್ಲ ಆ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಏನು ಮಾಡ್ತಾನ ನಾವು ಯಾವ ಇಲ್ಲಿ ಕರ್ಕೊಂಬರ್ರಿ ಅವ್ನು ದುಬ್ಬದಾಗ ಒದ್ದ ತೆಗಿತಾನ. ಮರ ಓಡಿ ಅಂತ ಹೇಳಿಲ್ಲ ಈಗ ಮತ್ತೆ ಎಲ್ಲಿ ಕರ್ಕೊಂಡ್ ಬರ್ತಾರ ಅವನಿಗೆ? ಹಿಂಗಾದ್ರೆ ಕೆಲಸ ಆಗುದಿಲ್ಲ ತಮ್ಮ. ನೋಡಿದೆ ನೀನು 10th ಪಾಸ್ ಆಗುದು ಬೇಕಾಗಿಲ್ಲ ನನಗೆ. ನಡಿ ನೀ ಸರಳ ಗೌಂಡರ್ ಕೈಯಾಗ ನೀನು ನಡಿಯೋ. ಬ್ಯಾಡ್ರಿ ಸರ್ ನಮ್ಮ ಆಯಿ ನನ್ಗ ಕುರ್ಪಿ ಕೊಟ್ಟಾಳ. ನಾ ಅಲ್ಲಿ ಹೊಲ್ದಾಗ ಕಸ ತೆಗಿಲಕ್ ಹೋಗ್ಕನ ನೀವು ಹೋಗ್ರಿ. ನಡಿ ನಿನ್ ಹಿಂಗ್ ಬಿಟ್ಟ ಕೆಲಸ ಆಗುದಿಲ್ಲ. ಕೆಟ್ಟ ಬಿಸ್ಲಾಗ ದುಡಿಬೇಕ ಬಡ್ಡ್ಯಾಗ ನೀರ್ ಬಸಿಬೇಕ ಅದ್ ಕಾಂತವ ಸನಿಕೆ ಬಿಟ್ಟಿ ನಡಿ ಗೌಂಡರ್ ಕೈಯಾಗ.
ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಕೈ ಮುಗಿದು ಹೇಳ್ತೀನಿ, ಯಾರು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಕೊಡ್ತೀನಿ ಒಂದು 10,000 ರೂಪಾಯಿ ಕೊಡ್ರಿ ತಿಳಿಸಿಂದ್ರೆ ಕೇಳಕ್ಕೆ ಬರ್ತಾರ. ಅವ್ರಿಗೆ ಯಾರು ರೊಕ್ಕ ಕೊಡಕ್ಕೆ ಹೋಗ್ಬೇಡ್ರಿ, ಇವೆಲ್ಲ ಸ್ಕ್ಯಾಮ್ ಮಾಡ್ದಾವು. ನೀವು ಎಷ್ಟು ಕಷ್ಟಪಟ್ಟು ಓದ್ತೀರಿ ಪೇಪರ್ ಬರ್ತಿರಲ್ಲ ಅಷ್ಟು ಚಲೋ ರಿಸಲ್ಟ್ ನಿಮಗೆ ಬರ್ತೈತಿ. ಇನ್ನೊಂದು ಹೇಳ್ತೀನಿ, ಈ ವರ್ಷ ಯಾರ್ಯಾರು 10th ಪೇಪರ್ ಬರ್ದಿರಲ್ಲ ಅವ್ರು ಒಟ್ಟರು ಪಾಸ್ ಆಗತ್ತೇಳಿ ಆ ದೇವ್ರ ಹತ್ರ ಬೇಡ್ಕೋತೀನಿ. PUC ಹೋದ ಬಳಿಕ ಚಂದಗೆ ಅಭ್ಯಾಸ ಮಾಡಿರಿ. ಅಕಸ್ಮಾತ್ ನೀವು ಅಭ್ಯಾಸ ಮಾಡ್ಲಿಕ್ಕಪ್ಪ ಅಂದ್ರೆ ನನ್ನ ಗೌಂಡಿ ಕೆಲಸ ಮಾಡ್ದಾಕತಿ. ಓದೋ ಟೈಮ್ದಾಗ ಓದ್ರಿ, ಬರೀ ಟೈಮ್ ಬರೀರಿ. ಎಲ್ಲ ನಿಮ್ಗೆ ಒಳ್ಳೇದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಒಳ್ಳೇದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.